ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ವಿದ್ಯುತ್ ಗ್ರಾಹಕರ ಸಲಹಾ ಸಮಿತಿ ಮಟ್ಟದ, ಶಾಖಾ ಮಟ್ಟದ ಮತ್ತು ಉಪವಿಭಾಗ ಮಟ್ಟದ ಸಲಹಾ ಸಮಿತಿ ಸದಸ್ಯರಾದಂತಹ ರಾಜಶೇಖರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಕೃಷ್ಣ ನಾಯಕರು ಕೂಡ ಭಾಗವಹಿಸಿದ್ದಾರೆ. ಅವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ವಿಜಯ್ ಕುಮಾರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಸತ್ಯನ್ ಸಬೀನಾ ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಸಿ ಅವರಾದಂತಹ ಶ್ರೀನಿವಾಸ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಆನಂದ್ ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಬಂಧುಗಳೇ, ಈ ಒಂದು ಲೈನ್ಮನ್ ದಿವಸ ಆಚರಣೆ ಇದ್ದೀವಿ. ಸತ್ಯಮಯ ಸಮತೋಮ ಜ್ಯೋತಿರ್ಗಮಯ ಮೃತ್ಯುಮ ಅಮೃತಂಗಮಯ. hand gloves, helmet, earthing rod, ಸುರಕ್ಷಾ ಬೆಲ್ಟ್, ಕಟಿಂಗ್ ಪ್ಲೇಯರ್ ಇತ್ಯಾದಿ ಬಳಸುತ್ತೇನೆ ಮತ್ತು ನನ್ನ ಸಹ ಲೈನ್ಮನ್ಗಳಿಗೂ ಬಳಸುವಂತೆ ಉತ್ತೇಜಿಸುತ್ತೇನೆ. ನಾನು ಸೂಕ್ತ ಲೈನ್ ಕ್ಲಿಯರ್ ಇಲ್ಲದೆ ಕಾರ್ಯವನ್ನು ಪ್ರಾರಂಭಿಸುವುದಿಲ್ಲ. ನಾನು ನನಗಾಗುವ ಅಪಘಾತವನ್ನು ತಪ್ಪಿಸಿಕೊಂಡು ಮತ್ತು ಸುರಕ್ಷತೆಯೇ ನನ್ನ ಪ್ರಥಮ ಆದ್ಯತೆ. ಸುರಕ್ಷತೆಯೇ ನನ್ನ ಪ್ರಥಮ ಆದ್ಯತೆ. ಸುರಕ್ಷತೆಯೇ ನನ್ನ ಪ್ರಥಮ ಆದ್ಯತೆ. ನಮ್ಮ ಕಾರ್ಪೊರೇಟ್ ಆಫೀಸ್ ಇಂದ ನಿರ್ದೇಶನ ಇತ್ತು. ಆ ಪ್ರಕಾರವಾಗಿ ನಮ್ಮ ಆಡಳಿತ ಅಧಿಕಾರಿಗಳು ಕಳೆದ 4ನೇ ತಾರೀಕು ದಿವಸ ಆಚರಣೆ ಮಾಡಬೇಕು ಅಂತ ಕಾರ್ಪೊರೇಟ್ ಆಫೀಸ್ ಅಲ್ಲಿ ಆದೇಶವನ್ನು ನೀಡಿದ್ರು. ಆಗ ನಮ್ಮ ಶಾಸಕರು ಸ್ವಲ್ಪ ಬಿಸಿ ಇದ್ರಿಂದ ಅವರ ಸಮಯವನ್ನ ನಿಗದಿಪಡಿಸಿ ಇವತ್ತು ಈ ಕನ್ವೆನ್ಷನ್ ಅಲ್ಲಿ ನಾವು ಲೈನ್ಮನ್ ದಿವಸವನ್ನು ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲರೂ ನೀವು ಸಹ ಬಂದು ಭಾಗವಹಿಸಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ಫಸ್ಟ್ ಅರ್ಪಿಸುತ್ತಾ ನಮ್ಮ ಲೈನ್ಮನ್ಗಳಿಗೆ ಲೈನ್ಮನ್ ದಿವಸದ ಶುಭಾಶಯಗಳನ್ನು ನಾನು ಪ್ರಥಮವಾಗಿ ತಿಳಿಸ್ತಾ ಇದ್ದೀನಿ. ಇವತ್ತು ನಮ್ಮ ನೌಕರರು ಬಿಸಿಲು ಮಳೆ ಅನ್ನದೇ ಹಲವು ತೊಂದರೆಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಸೂಕ್ತ ಭದ್ರತೆ ಮತ್ತು ಸೂಕ್ತ ಸಲಕರಣೆಗಳನ್ನ ನಮ್ಮ ಕಂಪನಿಯಿಂದ ಒದಗಿಸಿಕೊಡ್ಬೇಕು ಅಂತ ಮೊನ್ನೆ ಶಾಸಕರಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಹಾಗೂ ಹಲವಾರು ವರ್ಷಗಳಿಂದ ಕಂಪನಿ ಸಂಬಳದಲ್ಲಿ ದುಡಿದಂತ ನಮ್ಮ ನೌಕರು ಕಷ್ಟಪಟ್ಟು ಇವತ್ತು ಒಂದು ಹಂತಕ್ಕೆ ಬಂದಿದ್ದಾರೆ. ಆದ್ರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ OPS ಮತ್ತು NPS ಅಂತಕ್ಕಂತಹ NPS ಅಂತ ಮಹಾ ಒಂದು ಕ್ಯಾನ್ಸರ್ ಇರ್ತಕ್ಕಂಥ ರೋಗ. ಅದು ಆ ರೋಗ ಬರ್ತಕ್ಕಂಥ NPS ಅನ್ನು ಇವತ್ತು ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅಳವಡಿಸಿಕೊಂಡು ಇವತ್ತು ನಮ್ಮ ನೌಕರರಿಗೆ 20 ವರ್ಷ 25 ವರ್ಷ 40,000 50,000 ಸಂಬಳಗಳನ್ನು ತೆಗೆದುಕೊಂಡವರು ನಿವೃತ್ತಿ ಆದಾಗ ಇವತ್ತು ಕೇವಲ 3,500 4,000 ರೂಪಾಯಿನ ಅವರು ಪಿಂಚಣಿಯನ್ನು ತೆಗೆದುಕೊಂಡು ಅವರು ಸಂಸಾರವನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು ನಾವು ನಮ್ಮ ಶಾಸಕರ ಗಮನಕ್ಕೆ ತರ್ತಾ ಇದ್ದೀವಿ. ಶಾಸಕರು ಸದನದಲ್ಲಿ ಇದೊಂದು ಪ್ರಸ್ತಾವನೆ ಮಾಡಿ ಈಗೇನು NPS ಅನ್ನು ರದ್ದುಗೊಳಿಸಬೇಕು, OPS ಅನ್ನು ಮರುಜಾರಿಗೊಳಿಸಬೇಕು ಅಂತ ಹೇಳಿ ನಾವು ಅವರಿಗೆ ಮನವಿಯನ್ನು ಮಾಡ್ತೀವಿ. ಈ ಸಂದರ್ಭದಲ್ಲಿ ಹಾಗೆಯೇ ನಮ್ಮ ನೌಕರರು ದಿನನಿತ್ಯ ಕಷ್ಟ ಕಾರ್ಪಣ್ಯಗಳಲ್ಲಿ ಕೆಲಸವನ್ನು ಮಾಡ್ತಾರೆ. ಹಲವಾರು ಜೋಧ್ಪುರ್ ಇಂದ ಇರಬಹುದು, ಶರಾವತಿ ಇಂದ ಇರಬಹುದು, ಎಲ್ಲ ಕಡೆ ಲೈನ್ ತರಬೇಕಾದ್ರೆ ಹಲವಾರು ಮೃತಪಟ್ಟಿದ್ದಾರೆ. ಹಲವಾರು ಕೈ ಕಾಲುಗಳನ್ನು ಕಳ್ಕೊಂಡಿದ್ದಾರೆ, ಅಂಗವಿಕಲರಾಗಿದ್ದಾರೆ. ಅವರಿಗೆ ಇಡಿಗಂಟು ಅಂತ ಹೇಳ್ಬಿಟ್ಟು ಸ್ವಲ್ಪ ಇಡಿಗಂಟನ್ನು ಕೊಟ್ಟು ಇವತ್ತು ಅವನ್ನ ಸಾಗಾಕ್ಬಿಟ್ರು ಇಲಾಖೆಯಿಂದ. ಅವರು ಯಾಕೆ ಜೀವನ ಸಾಗ ನಡೆಸಬೇಕು ಅಂತಕ್ಕಂಥ ಪ್ರಶ್ನೆ ನಮ್ಮ ನೌಕರಲ್ಲಿ ಕಾಡ್ತಾ ಇದೆ. ಹಾಗಾಗಿ ನಮ್ಮ ಶಾಸಕರು ಇದನ್ನೆಲ್ಲ ಗಮನ ಸೆಳೀಬೇಕು. ನೌಕರರ ಕಷ್ಟವನ್ನ ಮೇಲ್ಮಟ್ಟದಲ್ಲಿ ಅವರ ಗಮನವನ್ನು ಸೆಳಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಮ್ಮ ನೌಕರ ಈ ಇದಕ್ಕೆ ಲೈನ್ಮನ್ ದಿವಸಕ್ಕೆ ಬಂದು ನಮ್ಗೆಲ್ಲ ಶುಭವನ್ನು ಹಾರೈಸ್ತಿದ್ದೀರಾ. ನಿಮ್ಮೆಲ್ಲರಿಗೂ ನಾವು ಧನ್ಯವಾದಗಳು ಅರ್ಪಿಸ್ತಾ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತನ್ನ ವಿರಾಮ ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. ಎಲ್ರಿಗೂ ನಮಸ್ತೆ. ವೇದಿಕೆ ಬಂದಿರತಕ್ಕಂತಹ ಎಲ್ಲ ಗಣ್ಯಾತಿಗಳು ಎಷ್ಟು ಸಹಕರಿಸಬೇಕು ನಾವು ಸಹಕರಿಸ್ತಾ ಇದೀವಿ. ಒಬ್ಬೊಬ್ಬರವಾಗಿ ಅಲ್ಲಿ ಕರಡಿ ಕಾಟ ಪ್ರಾಣಿಗಳು, ಕಾಡು ಪ್ರಾಣಿಗಳ ಹಾವಳಿಗಳು ಇರ್ತವೆ ನಮಗೆ ನೈಟ್ ಹೋಗಿ ಕೆಲಸ ಮಾಡ್ಲಿಕ್ಕೆ. ಹಾಗಾಗಿ ಅದನ್ನ
ನಾವೆಷ್ಟು ಗ್ರಾಹಕರಿಗೆ, ಏಕೆಂದ್ರೆ ಗ್ರಾಹಕರಿಗೆ ಸೇವೆ ಮಾಡೋಕ್ಕೋಸ್ಕರ ನಾವಿರೋದು. ಆ ಒಂದು ಲೈನ್ ಈಗ ಏನು 4 ಅವರ್ ಮತ್ತೆ 3 ಅವರ್ ಇದೆ, ಅದ್ರ ಬೇಕಾದ್ರೆ ನೀವು 7 ಅವರ್ ಒಂದೇ ಸಲ ಕೊಡ್ಸಿದ್ರು ಸಹ ಏನ್ ತೊಂದರೆ, ಯಾಕೆಂದ್ರೆ ಗ್ರಾಹಕರಿಗೂ ಸಹ ಅನುಕೂಲ ಆಗುತ್ತೆ, ನಮ್ಮ ಲೈನ್ಗಳಿಗೂ ಸಹ ಅನುಕೂಲ ಆಗುತ್ತೆ. ಯಾಕೆಂದ್ರೆ ನೈಟ್ 3 ಅವರ್ ಕೊಡೋದ್ನ ಡೈಲಿ 3 ಅವರ್ ಮತ್ತೆ 7 ಅವರ್ ಕಂಟಿನ್ಯೂ ಮಾಡಿದ್ರು ಸಹ ಒಂದು ಅನುಕೂಲ ಆಗುತ್ತೆ, ಅವ್ರಿಗೂ ಅನುಕೂಲ ಆಗುತ್ತೆ, ನಮಗೂ ಅನುಕೂಲ ಆಗುತ್ತೆ. ಯಾಕೆಂದ್ರೆ ನಾವು ನೈಟ್ ಹೋಗಿ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಒಬ್ಬೊಬ್ಬರೇ ಹೋಗಿ ಕ್ಯಾಂಪ್ಗಳಾಗಿ ಕೆಲಸ ಮಾಡಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಪ್ರಾಣಿಗಳು ಕಾಟ ಇರ್ತವೆ, ಅಲ್ಲಿ ಯಾವ ವಿಷ ಜಂತುಗಳು ಇರ್ತವೆ ಗೊತ್ತಿರೋದಿಲ್ಲ. ಅದೇ ರೀತಿ ನಮ್ಮ ಏನು ನಮ್ಮ ಕೈ ಮೀರಿ ಏನ್ ಕೆಲಸ ಮಾಡ್ತಾ ಇದೀವಿ, ನಾವು ಎಷ್ಟು ಸೇವೆಯನ್ನ ಸಲ್ಲಿಸಬೇಕು ಆ ಸೇವೆಯನ್ನು ನಾವು ಸಲ್ಲಿಸ್ತಾ ಇದೀವಿ. ಇದೇ ರೀತಿ ನಮ್ಮ ಸೇವೆ ಮುಂದುವರಿಯುತ್ತೆ, ಯಾವುದೇ ರೀತಿ ಲೋಪದೋಷಗಳಿಲ್ಲಂತೆ ಈ ಸೇವೆ ಹಿಂಗೆ ಮುಂದುವರಿಯುತ್ತೆ ಅಂತ ಹೇಳ್ತಾ ಎಲ್ಲ ನಮ್ಮ ನೌಕರ ಬಾಂಧವರಿಗೆ ಲೈಂಗಿಕ ದಿವಸದ ಶುಭಾಶಯಗಳನ್ನ ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ. ಹಾಗೂ ನಮ್ಮ ಸಲಹಾ ಸಮಿತಿಯ ಸದಸ್ಯರು ಹಾಗೂ ನನ್ನ ನೆಚ್ಚಿನ ನೌಕರ ಬಂದಿದ್ದೆ, ನಾವೇನೇ ಪ್ರಾರಂಭ ಮಾಡೋಕ್ಕಿಂತಲೂ ಮುಂಚೆಯೇ ನಮ್ಮ KPTC ಸ್ಲೋಗನ್ ಹೇಳೋದು ವಾಸ್ತವಿಕ. ಅದರಂತೆ ಸ್ಲೋಗನ್ ಎಲ್ಲರೂ ಕೂಡ ನಮ್ಮ ನೌಕರಗಳು ಹೇಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ತಿದ್ದೀನಿ. ಏನೇ ಬರಲಿ ಶಾಂತಿ, ಶಾಂತಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತು ಎಲ್ಲ ನಮ್ಮ 5 ಕಂಪನಿಗಳನ್ನು ಹೋದ ವರ್ಷದಿಂದ ಲೈನ್ಮೆನ್ ದಿನಾಚರಣೆಗಳನ್ನ ಮಾಡ್ತಾ ಒಂದು ಸರ್ಕಾರದ ಆದೇಶ ಆಗಿದೆ ಮತ್ತು ಕಂಪನಿಯ ಆದೇಶ. ನಮ್ಮ ನೌಕರ ಒಂದು ಕುಂದುಕೊರತೆಗಳನ್ನ ಕೇಳ್ಕೊಳಕ್ಕೆ ಅಥವಾ ನೌಕರುಗಳು ಎಲ್ಲ ಒಟ್ಟಾಗಿ ಸೇರಿಸಿ ಒಂದ್ ದಿವಸ ನಮ್ಮ ಸಮಾಲೋಚನೆ ಮಾಡೋಂತ ದಿವಸ ಆಗಿರೋದ್ರಿಂದ ಈ ಲೈನ್ಮೆನ್ ದಿವಸನ ನಮ್ಮ ಕಾರ್ಪೊರೇಟ್ ಆಫೀಸ್ ದಿನಾಂಕದಿಂದ ಸರ್ಕಾರದ ವತಿಯಿಂದ ಆಚರಣೆ ಮಾಡತಕ್ಕಂಥ ಈ ಒಂದು ಅರ್ಥಪೂರ್ಣ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಕಾರ್ಯಪಾಲಕ ಅಭಿಯಂತರರಾದಂಥ ರಾಜೂರವರೇ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಸಲಹಾ ಸಮಿತಿಯ ಸದಸ್ಯರುಗಳನ್ನಾಗಿ ಮಾಡಿದಂತ ಸಂದರ್ಭದಲ್ಲಿ ಅದರ ಸದಸ್ಯರುಗಳಾಗಿ ನೇಮಕಗೊಂಡಿರ್ತಕ್ಕಂಥ ರಾಜಶೇಖರ್ ಅವರೇ, ಕೃಷ್ಣಾ ನಾಯ್ಕರೇ, ವಿಜಯ್ ಕುಮಾರ್ ಅವರೇ, ಯಾವುದೋ ದೇವ್ರ ಬಂದಿತ್ತೆ ಅನ್ನೋದು ಎಲ್ಲ ತಂದು ಊರ್ ಮುಂದಕ್ಕೆ ಒಂದ್ ಮನೆ ಒಂದ್ ಕಾಯಕ ಹುಳ್ಳಿಕಾಳು ಬೇರೆ ಹುಳ್ಳಿಕಾಳು ಏನೇನ್ ಬೇಕು ಅದೆಲ್ಲ ಕೊಟ್ಟು ಲೈನ್ ಮ್ಯಾನ್ ಬಂದಾನೆಲ್ಲ ದೇವ್ರ ಕೈ ಮುಗಿದ ಕೈ ಮುಗಿಯೋದು. ಯಾಕೆ ಮನೆ ಕರೆಂಟ್ಗೆ ಅವತ್ತೇನು ಪಂಪ್ ಸೆಟ್ಗಳಿರಲಿಲ್ಲ. ಇವತ್ತು ಪಂಪ್ ಸೆಟ್ಗಳ ಹಾವಳಿ ಆಗಿದೆ. ಇಂಥ ಸಂದರ್ಭದಲ್ಲಿ ನೀವು ಸ್ವಲ್ಪ ಆಗ ಇರಲಿಲ್ಲ ಬಿಡಿ, ಗಂಟೆ ಹೋಗ್ಬಿಡಿ 3 ಜನ 4 ಜನ ಲೈನ್ ಮ್ಯಾನ್ಗಳಿದ್ರು. ಈಗ ನೀವು ಬಹಳ ಜನ ಇದ್ದೀರಿ. ನೀವು ಸಮರ್ಪಕವಾಗಿ ಎಷ್ಟು ಜನ ಇದ್ದಾರೆ ಲೈನ್ ಮ್ಯಾನ್ಗಳು? ಒಟ್ಟು 170 ಜನ. ಅದರಲ್ಲಿ 2 ಊರು ಒಬ್ಬೊಬ್ರಿಗೆ ಕೊಡಿ. ಎಷ್ಟು? 10 ತಡಿಗೆ ಹಂಗೆಲ್ಲ ನಾನು ಹೇಳ 170 ಈಗ ಒಂದು 10 ಜನ ಬಂದಾರಂತೆ ಬಂದ್ರ ಇನ್ನೂ ಒಂದು 10-20 ಹೇಳಿದ್ದೀನಿ ನಾನು ಹಿಂದಿಗೆ, ಇನ್ನೊಂದು 10-20 ಹಾಕಿಸ್ತೀನಿ. ನೀವು ಮನಸ್ಸು ಮಾಡಿದ್ರೆ 1000 ಕೋಟಿ ಹಣ ಉಳಿಸ್ಬೋದು. ಲೈನ್ ಮ್ಯಾನ್ಗಳು ಮನಸ್ಸು ಮಾಡಿದ್ರೆ ಯಾರು ಮಾಡಿದ್ರೂ ಉಳಿಸಕ್ಕಾಗಲ್ಲ. ನಾನೇ ನಿಮ್ಗೆ ಹೊಗಳಬೇಕು ಅಂತ ಹೇಳಲ್ಲ, ನೀನು ಸ್ವಲ್ಪ ಶ್ರಮ ತಗೋ. ಅದ್ರ ಜೊತೆಗೆ ನಿಮ್ಗೆ ನೀವು ಹೇಳಿದ್ರೆ ಒಂದೊಂದು ರೂಟ್ ಮಾಡಿ ಒಂದೊಂದು ಸಬ್ ಡಿವಿಷನ್ ಅಲ್ಲಿ ಹಗಲೊತ್ತು ರಾತ್ರಿ ಬಂದು ಒಂದು ಗ್ಯಾಂಗ್ ಟೈಪ್ ನೀವು 6-7 ಜನ ಲೈನ್ ಮ್ಯಾನ್ಗಳು ಸೇರ್ತಿದ್ರು ಲೈನ್ ಮ್ಯಾನ್ ಹೋಗ್ಬೇಕು. ಯಾರು ನೀವು ಕೊಟ್ಟಂತ ಟೈಮ್ ಅನ್ನ ಬಿಟ್ಟು ಎಕ್ಸ್ಟ್ರಾ ಲೈನ್ ಹಾಕಿರ್ತಾನೆ ಆ ಗಂಟಲ್ಲಿ ಹೋಗಿ ಅವನ ಲೈನ್ ಮಕ್ಕಂತ ಕಟ್ಪಾಟಿ ಸಾಕು. ಆಮೇಲೆ ಯಾವುದೇ ಕಾರಣದಿಂದ ಈಗೊಂದು ಅನಾಥರೈಸ್ಡ್ ಆಗಿ ಯಾವನಾರ ಹಾಕಿದ್ರೆ 5 ನಿಮಿಷ ಸುತ್ತಿರ್ಬೇಡಿ, ನೀವು ಎದಕ್ಕೆ ಬಿಡಿ ನನಗೆ 5 ನಿಮಿಷ ಅವನ್ ನಮ್ಮ ಮನದೇ ಆಗಿದೆ. 5 ನಿಮಿಷ ಎದರ್ಬೇಡಿ, ಕಿತಾಕಿ ಕಟ್ ಮಾಡಿ. ಯಾವ ದೌರ್ಜನ್ಯಕ್ಕೂ ಎದರಬೇಡಿ, ಯಾವ ಇವ್ರಿಗೂ ಎದರಬೇಡಿ. ಹೇಳಿ ಎಮ್ಮೆನೇ ಕಿತಾಕಿ. 2 ಗ್ರಾಮಗಳನ್ನ
ಹೌದಪ್ಪ, ತಾಲೂಕಿಗೆ 170 ಏನು ಮಾಡಕ್ಕಾಗಲ್ಲ. ಈಗ ಹಂಗಂದ್ರೆ ಆಗಲ್ಲ. ಸರಿ ಮಾಡದೇ ಇರೋದು ಸರ್ಕಾರದ ತಪ್ಪಿದೆ. ಓವರ್ಲೋಡ್ ಇಲ್ಲ ಅಂದ್ರೆ ಏನೂ ಆಗಲ್ಲ. ಅವೇ ಸುಮ್ಮನೆ ಸುಟ್ಟೋಗಲ್ಲ. TC ಎಷ್ಟು ಹೋಗ್ಬೇಕು, TC ಮುಖಾಂತರ ಹಾಕಬೇಕು ಲೋಡ್ ಅಷ್ಟೇ ಹಾಕ್ಬೇಕು. ಓವರ್ಲೋಡ್ ಆದಾಗ ಸುಟ್ಟೋಗ್ತಾರೆ. ಅದನ್ನ ಕಂಟ್ರೋಲ್ ಮಾಡೋ ಶಕ್ತಿ ಇಲ್ಲಿ ರಾಜಕೀಯದ ವ್ಯತ್ಯಾಸದಲ್ಲಿ ಇನ್ಯಾರ ಕೆಲಸ ಸಾಧ್ಯ ಇಲ್ಲ. ನೀವೇ ಮಾಡ್ಬೋದು. ನೀವು ಹೋಗಿ ನಿರ್ದಾಕ್ಷಿಣ್ಯವಾಗಿ, ನೀವು ಯಾರಿಗೂ ಹೆದರ್ಬೇಡಿ, ನನಗೂ ಹೆದರ್ಬೇಡಿ, ನಾನು ಹೇಳಿದ್ರು ಕೇಳಬೇಡಿ. ಸರ್ ಹಣ ನೋಡೋಣ, ಲೋಡ್ ಜಾಸ್ತಿ ಇದೆ, ಕಟ್ ಮಾಡಿ, ಅನಾಥರೈಸ್ಡ್ ಕಟ್ ಮಾಡಿ, ನಿರ್ದಾಕ್ಷಿಣ್ಯ ತಗಡಿ. ಇನ್ ಮುಂದೆ ಮುಲಾಜಿಲ್ಲ, ಸರಿಪಡಿಸೋ ಜವಾಬ್ದಾರಿ ಹೋಗಿ ಮೇಲೆ ತಕ್ಕ TC ಸರಿ ಮಾಡಿಸಿ, TC ಲೋಡ್ ಕಡಿಮೆ ಮಾಡಿಸು ಅಂತೇಳಿ. ಇವರು ನಿಮಗೆ ಗೊತ್ತಾಗೋದಂದ್ರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಅಂದ್ರೆ ಗೊತ್ತಾಗುತ್ತೆ. ಲೋಡ್ ಏನು ಗೊತ್ತಾಗುತ್ತೆ, AWL ಸ್ವಲ್ಪ ಗೊತ್ತಾಗ್ತದೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಏನು ಆಗಲ್ಲ. ನೀವೇ ಅಲ್ಲಿ ಸ್ಥಳದಲ್ಲಿರ್ತಕ್ಕಂಥವ್ರು ನೀವೇ ಸಮರ್ಪಕವಾಗಿ ಯಾವುದ್ರ ಮೇಲೆ ಎಷ್ಟು ಲೋಡ್ ಐತೆ ಅಂತೇಳಿ, ಇವತ್ತೇನು ಮೊಬೈಲ್ ಇದಾವೆ ಎಲ್ಲರೂ ಫೀಡ್ ಮಾಡ್ಕೊಳ್ಳಿ. ಅವರನ್ನು ತಗಡಿ ಆಗ್ತಾರೆ. ಇವಿಗೇಡರಲ್ಲ, ಬೋರ್ವೆಲ್ಲರು ಈ ಚಾರ್ಜ್ ಮಾಡಿ ನಿಂದ ಪಂಪ್ ಸೆಟ್ ಆಗಿ ನೀವು ಟೈಪ್ ಕೊಡಿ, ಇಷ್ಟಿಂದ ಇಷ್ಟು ನಿನ್ ಬೋರ್ ಓಡಿಸ್. ಏನಾರ ಹೆಚ್ಚಿಗೆ ಓಡಿಸ್ತೆ ಲೈನ್ ಕಿತ್ತಾಕ್ತೀನಿ. ನೀನೇನು ಹೆದರಿಕೆ ಬೇಡ, ನಾನು ಕರಿತೀನಿ. ನೀವು ಹೆದರ್ಲೇಬೇಡಿ. ಹೌದ್ರಿ, ಒಳ್ಳೆ ರೀತಿಯಲ್ಲಿ ವಿದ್ಯುತ್ ಶಕ್ತಿ ಸಮರ್ಪಕವಾಗಿ ನಡೆದ್ರೆ ರೈತ, ವರ್ತಕ ಎಲ್ಲರೂ ಉಳಿತಕ್ಕಂಥದ್ದು, ಕೈಗಾರಿಕೋದ್ಯಮಿಗಳು ಎಲ್ಲ ಉಳಿತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಆಮೇಲೆ ಈ ಪಿಂಚಣಿ ವೆಹಿಕಲ್ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಎಷ್ಟು ಸಬ್ಸಿಡಿ ಇದೆ ಹೃದಯದಿಂದ ತಮ್ಮಗಳ ಹತ್ರ ಅವರ ಒಂದು ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಾರೆ. ತಾವೆಲ್ಲರೂ ಲೈನ್ಮನ್ ಮಿತ್ರರು ಇವತ್ತಿಂದಲೇ ನಿಮ್ಮ ವ್ಯಾಪ್ತಿನಲ್ಲಿ ಯಾವ ಸರ್ವೆ ನಂಬರ್ ಲ್ಯಾಂಡ್ ಅನ್ನ ಕೊಡ್ಲಿಕ್ಕೆ ಬಯಸ್ತಾರೆ, ಇವತ್ತಿಂದಲೇ ವಿಚಾರ ಮಾಡಿ. ಬೇಸ್ಮೆಂಟ್ ಗ್ರೌಂಡ್ ಲೆವೆಲ್ ನೀವು ಹುಡುಕೊಟ್ರೆ ನಾವು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ 1 ವಾರದ ಒಳಗಡೆ ಮಿನಿಮಮ್ ಒಂದು ಸೆಕ್ಷನ್ಗೆ ಒಂದೊಂದು ಜಾಗ, ಯಾವ ಜಾಗದಲ್ಲಿ ಮಿನಿಮಮ್ 20 ಎಕರೆ ಅಥವಾ 30 ಎಕರೆ ಈ ತರ ಜಮೀನು ಸಿಗುತ್ತೆ. ಅದ್ರ ಜೊತೆಗೆ ಸರ್ಕಾರಿ ಜಮೀನನ್ನ ತಹಸೀಲ್ದಾರ್ ಹತ್ರ ಮಾತಾಡಿ ಅದನ್ನು ಕೂಡ ಪತ್ತೆ ಮಾಡುವಂತ ವ್ಯವಸ್ಥೆ ಮಾಡ್ತೀವಿ. ಇವತ್ತು ಏನು ಸಾಹೇಬರು ಆಶ್ವಾಸನೆ ಕೊಟ್ಟಿದ್ದಾರೆ ಅದನ್ನ ಚಾಚು ತಪ್ಪದೆ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಸರ್ಕಾರ ಇವತ್ತು IPC ಇಂದ ಏನು ನಾವು ದುಡಿತಾ ಇದೀವಿ, ಈ ತರ ಅನ್ಆಥರೈಸ್ ಇರ್ಬೋದು, ಆಥರೈಸ್ ಇರ್ಬೋದು, ಸರ್ಕಾರಕ್ಕೆ ಅದರಿಂದ ಆದಾಯ ಬಂದೇ ಬರುತ್ತೆ GST ಮೂಲಕ ಅನ್ನೋದನ್ನ ನಾವೆಲ್ಲ ಮನಗಂಡು ಎಲ್ಲೆಲ್ಲಿ ಅನಧಿಕೃತ IPC ಇದೆ ಅದನ್ನ ಸಕ್ರಮಗೊಳಿಸೋಣ. ಶಾಸಕರು ಕೂಡ ತಮಗೆಲ್ಲ ಹೇಳಿದ್ದಾರೆ, ಕಟ್ಟುನಿಟ್ಟಾಗಿ ಟ್ರಾನ್ಸ್ಫಾರ್ಮರ್ಸ್ ಲೋಡ್ ಬ್ಯಾಲೆನ್ಸ್ ಮಾಡುವಂತ ವಿಚಾರನ ಫಸ್ಟ್ ಮನವೊಲಿಸ್ಬಿಟ್ಟು ಸಕ್ರಮ ಮಾಡಿ, ಎಷ್ಟು ನಂಬರ್ ಸಕ್ರಮ ಆಗುತ್ತೆ ಅದಕ್ಕೆ ಬಜೆಟ್ ಅನ್ನ ಕೇಳೋಣ. ಹಾಗೂ ಉತ್ತಮ ಸಂಸದೀಯರು ಮತ್ತು ಈ ಕರ್ನಾಟಕದ ಬರನಾಡಿನ ಭಗೀರಥ ಅಂತಾನೆ ಕರೆಸಿಕೊಂಡಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕರ್ನಾಟಕ ಗೃಹ ಸಮಿತಿ ಸದಸ್ಯರು ಕೂಡಿ ಈ ಒಂದು ಸತ್ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೆ ತುಂಬಾಗಿ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ. ನೆಕ್ಸ್ಟ್ ಅರ್ಸಿಕೆರೆ ಒಳಗೆ 2 ಅವರು ರೆಡಿ ಆಗ್ಬೇಕು. ಮುಂದೆ ಬೆಳಗುಂಬ ಸಿಬ್ಬಂದಿ ವರ್ಗದವರು ದಯವಿಟ್ಟು ರೆಡಿಯಾಗಿರ್ಬೇಕು ಅಂತ ಹೇಳ್ತಾ ಇದ್ದೀನಿ. ಬಾಣಾವರ ಸಿಬ್ಬಂದಿ ಆದ ನಂತರ ಜವಾಬ್ದಾರರು ತಯಾರಿಯಾಗಬೇಕು. ಬಾಣಾವರ ಮತ್ತು ಜವಾಬ್ದಾರವರು ದಯವಿಟ್ಟು ಮತ್ತೆ 24 ಮತ್ತು ಕೆಬಿಡಿಸಿಯಲ್ ಎಂಪ್ಲಾಯ್ಸ್ ರೆಡಿಯಾಗಿರ್ಬೇಕು. ಕೆಬಿಡಿಸಿಯಲ್ ಎಲ್ಲ ವಿಭಾಗದವರು ದಯವಿಟ್ಟು ಇರ್ಬೇಕು ಅಂತ ಕೇಳ್ತಾ ಇದ್ದೀನಿ. ಉಪವಿಭಾಗದವರು ಭಾಗೇಶ್ವರಿ ಅವರು ದಯವಿಟ್ಟು ಭಾಗೇಶ್ವರದವರು ರೆಡಿಯಾಗಿರ್ಬೇಕು. ದೇವರವರಿಗೆ
ಅಂತ ತಾಯಿ ಚಾಮುಂಡೇಶ್ವರಿ ಕೇಳ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಆದಷ್ಟು ನಮ್ಮ ಸಿಇಸಿ ಆಗಿರ್ತಕ್ಕಂಥ ಶ್ರೀನಿವಾಸ್ ಅವರಿಗೆ ಸನ್ಮಾನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಹಾಗೂ ನಮ್ಮ ಲೆಕ್ಕಾಧಿಕಾರಿ ಆಗಿರ್ತಕ್ಕಂಥ ದೇವರಾಜ್ ಅವರಿಗೆ ಸನ್ಮಾನ ಮಾಡಬೇಕು ಅಂತ ಕೇಳ್ತಾ